ಮ್ಯಾಮ್. ರಿಷಬ್ ಶೆಟ್ಟಿ ಅವರಂತೂ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ದೈವ ಭಕ್ತಿ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದ್ಸಲಿ ಬಂದು ನೋಡ್ಬೇಕು ಅನಿಸ್ತಾ ಇದೆ ನಮ್ಗೆ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿ ಸೂಪರ್ ಆಕ್ಟಿಂಗ್, ಸೂಪರ್ ಆಕ್ಟಿಂಗ್. ಇನ್ನೇನು ಮಾತಿಲ್ಲ ನಮ್ಗೆ ಅಷ್ಟೇ. ಮೇಡಮ್, ಫಸ್ಟ್ ಆಫ್ ಆಲ್ ಬಿಗ್ ಹ್ಯಾಟ್ಸ್ ಆಫ್ ರಿಷಬ್ ಶೆಟ್ರಿಗೆ. ಏನಂದ್ರೆ ಯಾರ್ಯಾರು ಮೈಸೂರಿಗೆ ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತಿರೋ, ಕಾಂತಾರಾಗಿ ಬಂದು ಇಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಆಗುತ್ತೆ. ಫಸ್ಟ್ ಆಫ್ ಆಲ್ ಆಸ್ಕಾರ್ ಅವಾರ್ಡ್ಸ್ ಅಂತ ಇಡ್ತಾರೆ, ಇನ್ಮೇಲೆ ಕಾಂತಾರ ಅವಾರ್ಡ್ಸ್ ಅಂತ ಇಡಬೇಕು. ಯಾಕಂದ್ರೆ ಅಂಥ ಆ್ಯಕ್ಟಿಂಗು, ಅಂಥ ಡೈರೆಕ್ಷನು, ಅಂಥ ಕ್ವಾಲಿಟಿ. ಫಸ್ಟ್ ಪಾರ್ಟ್ ಏನು ನೋಡಿದ್ದೀರಾ, ಆ ಪಾರ್ಟ್ ಜಸ್ಟ್ ಒಂದು ಟ್ರೈಲರ್ ಅಷ್ಟೇ. ಇದರಲ್ಲಿ ನಿಮಗೆ ದರ್ಶನ, ಬರೀ ದರ್ಶನ ಅಲ್ಲ, ಮಹಾದರ್ಶನನೇ ಮಾಡ್ಬಿಟ್ಟಿದ್ದಾರೆ ರಿಷಬ್ ಶೆಟ್ರಿಗೆ. ಇಲ್ಲಿಂದ ನನ್ನ ಕಡೆಯಿಂದ ಒಂದು ಅಡ್ಮಿಟ್ ಆಗಿದೆ. ಎಲ್ಲ ಮೇಡಮ್, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ. ಕಥೆಯಿಂದ ಹೇಳ್ಬೋದು, ಡೈರೆಕ್ಷನ್ದ ಹೇಳ್ಬೋದು, ಮ್ಯೂಸಿಕ್ಕಿಂದ ಹೇಳ್ಬೋದು, ಪ್ರತಿಯೊಂದರಲ್ಲೂ ಎಕ್ಸಲೆಂಟ್ ಆಗಿದೆ. ನೀವು ಏನು ಮನೇಲಿ ಕೂತ್ಕೊಂಡು ಬರೀ ನೋಡೋದಿಲ್ಲ, ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ಅನುಭವ, ಇದು ರಿವ್ಯೂ ಅಲ್ಲ. ಆ್ಯಕ್ಚುಲಿ ಒಂದು ಏನೇ ಅನ್ಕೋಬೋದು, ಈ ಎಕ್ಸೈಟ್ಮೆಂಟ್, ಈ ಉತ್ಸಾಹ, ಬಟ್ ಇದೊಂಥರ ಅನ್ಭವಿಸ್ಬೇಕು ಥಿಯೇಟ್ರಿಗೆ ಬಂದು. ಸೊ ಪ್ರತಿಯೊಬ್ಬರು ಜನರು ತಾಯಿ ಚಾಮುಂಡೇಶ್ವರಿ ಕೈ ಮುಗ್ದು ಇಲ್ಲಿ ಬಂದು ತಾಯಿನ ದರ್ಶನ ತುಂಬ್ಕೊಳ್ಳಿ. ಕಾಂತಾರ ಪಕ್ಕ 2000 crore ಎಷ್ಟು ಬೇಕಾದ್ರೂ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಇಟ್ ಸಿನಿಮಾ, ಪ್ಯೂರ್ ಬ್ಲಾಕ್ ಬಸ್ಟರ್ ಇಟ್ಟು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.